ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾಗಿರೋ ಮ್ಯಾಗಿ ಆಮ್ಲೆಟ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ಫಸ್ಟು ಚಿಕ್ಕದಾಗಿರೋ ಈ ಥರ ಬೌಲ್ ಎತ್ಕೊಳ್ಳೋಣ. ಬೌಲ್ಗೆ ನಾವು 2 ಮೊಟ್ಟೆನ ಒಡೆದಾಕೊಳ್ಳೋಣ. ಈ ಥರ ಮೊಟ್ಟೆ ಹಾಕೊಂಡಾದ್ಮೇಲೆ 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟು ಇಲ್ಲ ಸ್ಪೂನು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೋಡಿ, ಇವಾಗ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಮತ್ತು ಅದ್ರ ಜೊತೆಗೆ ಒಂದು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಾದ್ಮೇಲೆ ಬೇಯಿಸಿ ಇಟ್ಕೊಂಡಿರೋ ಮ್ಯಾಗಿ ಹಾಕ್ಕೊಳ್ಳೋಣ. ನಾನು ಒಂದು ಪ್ಯಾಕೆಟ್ 10 ರೂಪಾಯಿದು ಒಂದು ಪ್ಯಾಕೆಟಷ್ಟು ಮ್ಯಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದು ಹಾಕಾದ್ಮೇಲೆ ಮ್ಯಾಗಿ ಮಸಾಲ ಪ್ಯಾಕೆಟ್ ಪೌಡ್ರ್ ಬರುತ್ತಲ್ಲ, ಅದರಲ್ಲಿರೋದು ಅದೇ ಹಾಕೋಣ. ಇದಿಷ್ಟು ಹಾಕಾದ್ಮೇಲೆ ಒಂದು ಸ್ಪೂನು ಇಲ್ಲ ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ಮಿಕ್ಸ್ ಆಗಿದೆ. ಇವಾಗ ನಾವು ಸ್ಟವ್ ಮೇಲೆ ಒಂದು ತವಾನೋ ಇಲ್ಲ ಪ್ಯಾನೋ ಯಾವುದಾದ್ರು ಒಂದು ಇಟ್ಕೊಳ್ಳೋಣ. ಅದೆಲ್ಲ ಇಟ್ಟಾದ್ಮೇಲೆ ನೋಡಿ, ಇವಾಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಾದ್ಮೇಲೆ ನೋಡಿ, ಇವಾಗ ಬಿಸಿ ಆಗಿದೆ ತವಾ. ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮ್ಯಾಗಿ ಆಮ್ಲೆಟು, ಅದನ್ನ ಇವಾಗ ತವಾ ಮೇಲೆ ಹಾಕೋಣ. ತವಾ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಕಡೆಯೂ ಈ ಥರ ಸ್ಪ್ರೆಡ್ ಮಾಡಿ ರೌಂಡ್ ಶೇಪಾಗೆ. ತುಂಬ ಸೂಪರಾಗಿರುತ್ತೆ. ಬೆಳಗ್ಗೆ ತಿಂಡಿಗೆಲ್ಲ ಮಕ್ಳಿಗಿಂತ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸಲ ಮನೇಲಿ ಮಾಡಿಕೊಡಿ. ನೋಡಿ, ಒಂದು 2 ನಿಮಿಷ ಅಷ್ಟು ಮುಚ್ಚಳ ಹಾಕಿ ಮುಚ್ಚಿಡೋಣ. 2 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ, ಕೆಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು ದೋಸೆ ಕೈ ಎತ್ಕೊಂಡು ಇದನ್ನ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ, ಹಿಂದೆ ಎಷ್ಟು ಚೆನ್ನಾಗಿ ಬೆಂದಿದೆ. ತುಂಬ ಸೂಪರಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಮರಿದ್ದೀರಾ. ನೋಡಿ, ಇವಾಗ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ಮ್ಯಾಗಿ ಆಮ್ಲೆಟ್ ರೆಡಿಯಾಗಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರಿದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.